ಏನು ಹೇಳ್ತಾ ಇದೀಯ ಶ್ರೀವಲ್ಲಿ? ನನ್ನ ಇಲ್ಲಿವರೆಗೂ ಕರೆದಿದ್ದು ನೀನಾ? ಅಲ್ಲ, ನೀನು ಯಾಕೆ ಇಲ್ಲಿವರೆಗೂ ಕರೆಯಕ್ಕೆ ಹೋದೆ? ಏನೇ ಮಾತಾಡಿದ್ರು ಮನೇಲಿ ಮಾತಾಡ್ಬೋದಾಗಿತ್ತು ತಾನೆ. ನಾನು ಬೇರೆ ರೆಡಿ ಎಲ್ಲ ಆಗ್ಬಿಟ್ಟು ಬಂದಿದ್ದೀನಿ. ಇಲ್ಲ ಸುಬ್ಬು, ಇದು ಮನೇಲಿ ಮಾತಾಡೋ ಅಂಥ ವಿಷಯ ಅಲ್ಲ. ನನ್ನ ಮನಸ್ಸಿನ ಮಾತುಗಳನ್ನ ಬಿಚ್ಚಿಡೋ ಅಂಥ ವಿಷಯ. ಏನು ವಿಷಯ? ಸುಬ್ಬು, ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಇವತ್ತು ನಾನು ನಿನ್ನ ಹತ್ರ ಹೇಳ್ಕೊತಿದ್ದೀನಿ. ಸುಬ್ಬು, ನನ್ನ ಎದೆ ಬಡಿತ ನಿನ್ನ ಕೇಳಿಸ್ತಿದ್ಯಾ? ನೀನು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಯಾವತ್ತೂ ನನಗೆ ಭಯ ಆಗಿರಲಿಲ್ಲ. ಆದರೆ ಇವತ್ತು ನನ್ನ ಎದೆ ಬಡಿತ ತುಂಬ ಜೋರಾಗಿ ಹೊಡ್ಕೊಂತಿದೆ. ನನ್ನ ಹೃದಯ ಸದ್ದು ಮಾಡ್ತಿರೋದು ಒಂದೇ ಹೆಸರು, ಅದು ನಿನ್ನ ಹೆಸರು, ಸುಬ್ಬು ಅಂತ. ಸುಬ್ಬು, ನಿನ್ನ ಎದುರಿಗೆ ಬಂದಾಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಏನೇನೋ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೆ. ಆದರೆ ಇವಾಗ ನಿನ್ನ ಮುಂದೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸುಬ್ಬು. ಆದರೆ ಈಗ ನನ್ನ ಮನಸ್ಸಲ್ಲಿ ಒಂದೇ ಮಾತಿರೋದು ಸುಬ್ಬು. ನೀನಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು. ಸುಬ್ಬು, ನಾನು ಪ್ರೀತಿಸ್ತಿದ್ದೀನಿ. ಐ ಲವ್ ಯು ಸುಬ್ಬು. ಏನು ಹೇಳ್ತಿದ್ದೆ ಶ್ರೀವಲ್ಲಿ ನೀನು? ನಿಜನೇ ಹೇಳ್ತಿದ್ದೀನಿ ಸುಬ್ಬು. ನಾನು ನಿನ್ನನ್ನು ಹುಚ್ಚಿ ಹುಚ್ಚಿ ಥರ ಇಷ್ಟಪಡ್ತಿದ್ದೀನಿ. ಮದುವೆ ಅಂತಾದ್ರೆ ಅದು ನಿನ್ನನ್ನೇ ಸುಬ್ಬು. ಈ ವಿಷಯ ಮನೆಯವ್ರಿಗೆ ಎಲ್ರಿಗೂ ಹೇಳಿದ್ದೀನಿ. ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಸುಬ್ಬು. ಸುಬ್ಬು, ನಾನು ನಿನ್ನನ್ನು ತುಂಬ ಇಷ್ಟಪಡ್ತಿದ್ದೀನಿ ಸುಬ್ಬು. ನೀನು ಹೇಳು, ನನ್ನನ್ನು ಇಷ್ಟಪಡ್ತಿದ್ಯಾ ಇಲ್ವಾ ಅಂತ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತೀಯ ಅಲ್ವಾ ಸುಬ್ಬು? ಹೇಳು ಸುಬ್ಬು, ನನ್ನ ಪ್ರೀತಿಸ್ತಿದ್ಯಾ ತಾನೇ ನೀನು? ಶಿವಲಿ, ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನಿಂದ ನನಗೆ, ನಮ್ಮ ಮನೆಯವ್ರಿಗೆ ತುಂಬ ಸಹಾಯ ಆಗಿದೆ. ನಮ್ಮ ಮನೆಯವರು ಅಷ್ಟೇ, ನೀನಂದರೆ ಅವ್ರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ ಮಾಡ್ತಾರೆ, ನಿನ್ನ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಆದರೆ ನೀನು ಹೇಳೋ ಥರ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಶ್ರೀವಲಿ. ನಾನು ನಿನ್ನನ್ನು ಒಂದೊಳ್ಳೆ ಫ್ರೆಂಡ್ ಥರ ನೋಡಿದ್ದೀನಿ. ನನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸೋ ಹಿತೈಷಿ ಥರ ನೋಡಿದ್ದೀನಿ ಹೊರತು ನಿನ್ನನ್ನು ಪ್ರೀತಿಸಿ ಮದುವೆ ಆಗಬೇಕು ಅನ್ನೋ ಯೋಚನೆ ನನಗೊಂದು ಕ್ಷಣನೂ ಬಂದಿಲ್ಲ. ಇಲ್ಲ ಸುಬ್ಬು, ನೀನು ನನ್ನನ್ನು ಇಷ್ಟಪಡ್ತಿದ್ಯಾ, ಅದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡು, ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಸ್ವಲ್ಪ ಯೋಚನೆ ಮಾಡಿ ಹೇಳು ಸುಬ್ಬು. ಅಲ್ಲ ಸುಬ್ಬು, ನನ್ನ ಫ್ರೆಂಡು ಅಂತ ಹೇಳ್ತಿದ್ಯಲ್ಲ, ಒಂದು ಫ್ರೆಂಡು ಲವರ್ ಆಗೋದಕ್ಕಾಗೋದಿಲ್ವಾ? ಇಲ್ಲ ಶಿವಲಿ, ಅಂಥದ್ದೆಲ್ಲ ನನ್ನ ಮನಸ್ಸಲ್ಲಿ ಏನಿಲ್ಲ. ನನ್ನ ಲೈಫಲ್ಲಿ ತುಂಬ ಜವಾಬ್ದಾರಿಗಳಿದೆ. ನನಗೆ ಆ ಜವಾಬ್ದಾರಿಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಜವಾಬ್ದಾರಿಗಳಷ್ಟೇ ನನ್ನ ಜಗತ್ತು, ಅದೇ ನನ್ನ ಪ್ರಪಂಚ. ಸದ್ಯಕ್ಕೆ ಈ ಪ್ರೀತಿ, ಪ್ರೇಮ, ಮದುವೆ ಇದಕ್ಕೆಲ್ಲ ನನ್ನ ಮನಸ್ಸಲ್ಲಿ ಜಾಗನೇ ಇಲ್ಲ. ನೀನು ಅಂತಲ್ಲ, ನಾನು ಇವಾಗ ಬೇರೆ ಯಾರನ್ನೂ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಸುಬ್ಬು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನನಗೆ ಗೊತ್ತು ನಿನಗೇನೇನು ಜವಾಬ್ದಾರಿಗಳು ಎಷ್ಟು ಹೆಚ್ಚು ಅಂತ. ಆದರೆ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ನಾನು ನಿನ್ನ ಜೊತೆ ನಿಲ್ತೇನೆ ಸುಬ್ಬು. ಇಬ್ರು ಒಟ್ಟಿಗೆ ಸೇರಿ ಎಲ್ಲನೂ ನಿಭಾಯಿಸೋಣ ಸುಬ್ಬು. ನಿನ್ನ ಕಷ್ಟ ನನ್ನ ಕಷ್ಟ ಅಲ್ವಾ ಸುಬ್ಬು? ನಿನ್ನ ಕನ್ಸುಗಳು ನನ್ನ ಕನ್ಸುಗಳಲ್ವಾ?
ನೋಡು ಸುಬ್ಬು, ನೀನ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಎಲ್ಲಾನು ಮಾಡು ಸುಬ್ಬು. ನಾನ್ ನಿನ್ ಜೊತೆ ನಿಲ್ತೀನಿ ಸುಬ್ಬು, ನಿನ್ ಹಿಂದೆ ನಿಲ್ತೀನಿ ಸುಬ್ಬು. ದಯವಿಟ್ಟು ಬೇಡ ಅನ್ಬೇಡ ಸುಬ್ಬು, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊ. ನೀನ್ ಒಪ್ಕೊಳ್ಳೇಬೇಕು. ನನಗೆ ನೀನ್ ಬೇಕೇ ಬೇಕು ಸುಬ್ಬು. ನಾನಂತೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ನನಗೆ ನೀನ್ ಬೇಕೇ ಬೇಕು. ನೀನಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಸುಬ್ಬು. ಅಯ್ಯೋ ಶ್ರೀವಲ್ಲಿ, ಹಾಗೆಲ್ಲ ಮಾತಾಡ್ಬೇಡ. ಏನು ಮಾತಾಡ್ತಾ ಇದೀಯ ನೀನು? ನಾನು ನಿನ್ನನ್ನು ಮಾತ್ರ ಅಲ್ಲ ಶ್ರೀವಲ್ಲಿ, ಬೇರೆ ಯಾರು ಬಂದು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಬೇರೆ ಕಾರಣನೇ ಇದೆ. ಬೇರೆ ಕಾರಣನ? ಏನದು? ನಾನೀಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಶ್ರೀವಲ್ಲಿ. ಒಳ್ಳೆ ಹುಡುಗ, ಒಳ್ಳೆ ಗುಣ ಇರೋ ಹುಡುಗ, ನಮ್ಮೆಲ್ರಿಗೂ ಮರ್ಯಾದೆ ಕೊಡೋಂಥ ಹುಡುಗ, ಈ ಮನೆ ಬಗ್ಗೆ ಶ್ರಾವಣಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗ. ಅಲ್ಲ, ಈ ಕಾಲದಲ್ಲಿ ಆ ಥರ ಎಲ್ಲ ಹುಡುಗರು ಸಿಗೋದು ಸಾಧ್ಯನಾ? ನಾನ್ ಸೆನ್ಸ್. ವೀರು ಏನಾದರೂ ಇಂಡೈರೆಕ್ಟ್ ಆಗಿ ಸುಬ್ಬು ಬಗ್ಗೆ ಹೇಳ್ತಿದ್ದಾನ? ಯಾಕಂದ್ರೆ ಆ ಎಲ್ಲ ಗುಣಗಳು ಇರೋದು ಸುಬ್ಬುಗೆ ಮಾತ್ರನೇ. ಆ ವೀರು ಸುಬ್ಬುನ ಕಣ್ಣು ಮುಚ್ಕೊಂಡು ನಂಬ್ತಾನೆ. ನಾನಿಷ್ಟು ವರ್ಷ ಅವನನ್ನು ನಂಬ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಆದರೆ ವೀರು ಆ ಸುಬ್ಬು ಮಾಡೋ ಕೆಲಸಗಳಿಂದ, ಅವನ ಗುಣಗಳಿಂದ ಅವನನ್ನ ತುಂಬ ನಂಬ್ತಾನೆ. ಆ ನಂಬಿಕೆನ ಸಂಬಂಧ ಥರ ಏನಾದರೂ ಕನ್ವರ್ಟ್ ಮಾಡ್ತಿದ್ದಾನ? ನೋ, ಹಾಗಾಗಕ್ಕೆ ಬಿಡಬಾರ್ದು. ಏನು ಮಾಡೋದು? ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಏನಾದರೂ ಗೊತ್ತಾಗಿದೆಯಾ? ಗೊತ್ತಾಗಿ ಅವನು ಈ ಥರ ನಡ್ಕೋತಿದ್ದಾನ? ನೋ, ಗೊತ್ತಾಗಲೇಬಾರ್ದು. ಅದಕ್ಕೂ ಮುಂಚೆ ನಾನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಹೇಗಾದರೂ ಮಾಡಿ ಶ್ರಾವಣಿ ನನ್ನ ಮಾತನ್ನ ಕೇಳೋ ಹಾಗೆ ಮಾಡಬೇಕು. ಇರು ಹೇಳ್ದಾಗೆ ಈ ಮನೇಲಿ ಅವಳಿಗೆ ಯಾವತ್ತೂ ಪ್ರೀತಿ ಸಿಕ್ಕಿಲ್ಲ. ನಾನು ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಅವಳ ಮೇಲೆ ಪ್ರೀತಿ ತೋರಿಸ್ಬೇಕು. ನನ್ನ ಪ್ರೀತಿಗೆ ಅವಳು ಕರಗಿ ನೀರಾಗೋಗ್ಬೇಕು. ಎಸ್, ಅವಳಿಂದಾನೇ ನನ್ನ ಕೆಲಸನ ಸಾಧಿಸ್ಕೋಬೇಕು. ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನ ನೀನ್ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ಸುಬ್ಬು, ನೀನ್ ಪ್ರೀತಿಸ್ತಿರೋದು ನನ್ನನ್ನೇ ತಾನೇ? ನಾನು ನಿಜ ಹೇಳ್ತಾ ಇದ್ದೀನಿ ಶ್ರೀವಲ್ಲಿ, ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನ ಪ್ರೀತಿಸಿ ನಿನ್ನನ್ನು ಒಪ್ಕೊಂಡ್ರೆ ನಾನು ಅವಳಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಸಾರಿ ಶ್ರೀವಲ್ಲಿ, ನಾನು ಒಪ್ಕೊಳ್ಳಿಲ್ಲ ಅಂದರೆ ಪ್ರಾಣನೇ ಬಿಡ್ತೀನಿ ಅಂತಿದ್ಯಾ? ಈಗ ನಿನ್ನ ಮನಸ್ಸನ್ನು ಬದಲಾಯಿಸೋಕ್ಕೆ ನಾನು ಈ ರೀತಿ ಸುಳ್ಳು ಹೇಳಬೇಕಾಯ್ತು. ಪ್ರೀತಿಸೋಷ್ಟು ಪುರ್ಸೋತ್ ನನಗಿಲ್ಲ ಶ್ರೀವಲ್ಲಿ. ತಂಗಿ ಮದುವೆ ಮಾಡಬೇಕು, ಇರೋ ಸಾಲಗಳೆಲ್ಲ ತೀರಿಸ್ಬೇಕು, ಅಕ್ಕ ಭಾವನಿಗೆ ಒಂದು ನೆಲೆ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಇರುವಾಗ ನೀನಲ್ಲ, ಇನ್ನು ಯಾರ ಪ್ರೀತಿನೂ ನನ್ನಿಂದ ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಂಥ ಸುಳ್ಳು ಹೇಳ್ತಾ ಇದ್ದೀನಿ. ಆಂಜನೇಯ, ನಾನು ಹೇಳಿರೋ ಸುಳ್ಳನ್ನ ಶ್ರೀವಲ್ಲಿ ನಿಜ ಅಂತ ತಿಳ್ಕೊಂಡು ಅವಳ ಮನಸ್ಸನ್ನು ಬದಲಾಯಿಸ್ಕೊಳ್ಳಪ್ಪ. ನಿಜಾನೇ ಆಗಿದ್ರೆ ನೀನ ಪ್ರೀತಿಸ್ತಿರೋ ಹುಡುಗಿ ಯಾರು? ದೇವತೆ. ಅವಳು ನನ್ನ ಪಾಲ್ಗೆ ದೇವತೆ. ಅವಳಿಲ್ದಿರ ನನ್ನ ಜಗತ್ತೇ ಇಲ್ಲ. ಅವಳಿಗೋಸ್ಕರ ನನ್ನ ಹೃದಯದಲ್ಲಿ ಒಂದು ಗೂಡು ಕಟ್ಕೊಂಡಿದ್ದೀನಿ. ಆ ಗೂಡಲ್ಲಿ ಅವಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದೀನಿ.
ಅವ್ರ ಗುಣ ಎಂಥದ್ದು, ಅವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರ ನಡವಳಿಕೆ ಎಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ನಿನಗೆ ಗೊತ್ತಾಗಿರೋದು ಅವರು ದೇವತೆ ಹಾಗೆ ಅಂತ. ನನ್ನ ಬದುಕನ್ನೇ ಬದಲಾಯಿಸಿದ ಹುಡುಗಿ ಅವಳು ನನ್ನ ಜೀವನಕ್ಕೆ ಬಂದಮೇಲೆ ನನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕಿತ್ತು. ಅಂಥದ್ರಲ್ಲಿ ಅವಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನನ್ನು ಹೇಗೆ ನಾನು ಪ್ರೀತಿ ಮಾಡಲಿ ಶ್ರೀವಲ್ಲಿ? ಸುಬ್ಬು, ನೀನ್ ನಿಜವಾಗ್ಲೂ ಆ ಹುಡುಗಿನ ಅಷ್ಟೊಂದು ಪ್ರೀತಿಸ್ತಿದ್ಯಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ನಲ್ಲ, ಅವಳಿಲ್ಲ ಅಂದರೆ ಈ ಪ್ರಾಣನೇ ಇರಲ್ಲ. ಹಾಗಾದ್ರೆ ಅವಳು ಯಾರು ಅಂತ ಹೇಳು ಸುಬ್ಬು. ಅದು ನಾನು ಸಮಯ ಬಂದಾಗ ಹೇಳ್ತೀನಿ, ಇವಾಗ ಹೇಳಲ್ಲ. ನೀನು ನಿನ್ನ ಮನಸ್ಸಿಂದ ನನ್ನನ್ನು ತೆಗೆದುಹಾಕ್ಬಿಡು ಶ್ರೀವಲ್ಲಿ. ಜೀವನದಲ್ಲಿ ಪ್ರೀತಿ ಅಷ್ಟೇ ಮುಖ್ಯ ಅಲ್ಲ ಶ್ರೀವಲ್ಲಿ. ನಿನ್ನ ತಂದೆ ತಾಯಿ ಒಂದೊಳ್ಳೆ ಹುಡುಗನ ನೋಡ್ತಾರೆ, ನೀನು ಆ ಹುಡುಗನ ಜೊತೆ. ಸಾಕು ಸುಬ್ಬು, ಸಾಕು. ದಯವಿಟ್ಟು ಇನ್ನೇನು ಮಾತಾಡ್ಬೇಡ ಸುಬ್ಬು. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನನ್ನ ಬದುಕೆ ಒಳ್ಳೆ ಬರಡು ಭೂಮಿ ತರ ಆಗೋಗಿದೆ. ನಾನು ಒಂಟಿ ಆಗೋದೆ ಸುಬ್ಬು. ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ. ಈಗ್ಲೂ ಈ ಕ್ಷಣಕ್ಕೂ ನಾನು ನಿನ್ನನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ. ಆದ್ರೆ ನನ್ ಸೋತೋದೆ ಸುಬ್ಬು. ಪಾಪ ಶ್ರೀವಲ್ಲಿ ತುಂಬ ನೊಂದ್ಕೊಂಡ್ಲು ಅನ್ಸುತ್ತೆ. ಆದರೆ ನನಗೆ ಬೇರೆ ದಾರಿನೇ ಇರಲಿಲ್ವಲ್ಲ. ಆಂಜನೇಯ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಅವಳ ಮನಸ್ಸನ್ನು ಬದಲಾಯಿಸಿ ಅವ್ರ ಅಪ್ಪ ಅಮ್ಮ ನೋಡೋ ಹುಡುಗನ ಜೊತೆ ಮದುವೆ ಆಗೋ ಹಾಗೆ ಮಾಡು. ಮೇಡಮ್, ಗೆಸ್ಟ್ ಬಂದ್ರಾ? ನೀವು ಹೇಳಿದೆಲ್ಲ ಆರ್ನಮೆಂಟ್ಸ್ ಆಗಿದೆ ಮೇಡಮ್? ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಯಾಕೆ ಮೇಡಮ್, ಏನಾಯಿತು? ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ದಯವಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಆ ಬಿಲ್ ಏನಿದೆಯೋ ಎಲ್ಲ ನಾನು ಪೇ ಮಾಡ್ತೀನಿ. ಸರಿ ಮೇಡಮ್. ಹಾಗಾದರೆ ಸುಬ್ಬು ಪ್ರೀತಿ ಮಾಡ್ತಿರೋ ಹುಡುಗಿ, ಸುಬ್ಬು ದೇವತೆ ಅಂತ ಕರೆದಿದ್ದ ಹುಡುಗಿ ನಾನೇನಾ? ಸುಬ್ಬುನೇ ಅವನ ಪ್ರೀತಿ ಬಗ್ಗೆ ನನ್ನ ಹತ್ರ ಬಂದು ಹೇಳ್ಕೊತಾನ? ಇರಲಿ, ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದರೆ ಈಗಷ್ಟೇ ಶ್ರೀವಲ್ಲಿ ಪ್ರೀತಿ ಬಗ್ಗೆ ಸುಬ್ಬು ಹತ್ರ ಬಂದು ಹೇಳ್ಕೊಂಡಿದ್ದಾಳೆ. ನಾನು ಇದೇ ಟೈಮಲ್ಲಿ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಸುಬ್ಬು, ನಿನ್ನ ಮನಸ್ಸಲ್ಲಿರೋದು ನಾನೇ ಅಂತ ನನಗೆ ಅನ್ನಿಸ್ತಿದೆ ಏನೋ. ಅದು ನಾನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೀವ ಹೋಗಿ ಬಂದಾಗಾಯ್ತು. ನಿನಗೋಸ್ಕರ ಕಾಯ್ತಾ ಇರ್ತೀನಿ ಸುಬ್ಬು. ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ನನ್ನ ಹತ್ರ ಬಂದು ಹೇಳ್ಕೊತೀಯ ಅಲ್ವಾ? ಇನ್ನೂ ನಾನು ಯಾಕೆ ಇಲ್ಲೇ ಇದ್ದೀನಿ? ಇನ್ನಿಲ್ಲಿ ನನಗೇನು ಕೆಲಸ ಇಲ್ಲ. ನಿಂತ್ಕೊಳ್ಳೆ. ಆಯ್ತೇನಮ್ಮ, ನಿನ್ ಸಂಭ್ರಮ ಇಲ್ಲಾನು? ಎಷ್ಟೊತ್ತಿಗೆ ಬರ್ತಿದ್ಯಾ ನೋಡು ನೀನು. ಅಲ್ಲ ಕಣೆ, ಈ ಮನೇಲಿ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಪಾಪು, ಶಿವಲ್ಲಿ,
ಶ್ರೀವಲ್ಲಿ, ಬಾಗಿಲು ತೆಗಿಯಮ್ಮ. ಏನಾಯ್ತು ಕಂದ? ಶ್ರೀವಲ್ಲಿ ಬಾಗಿಲು ತೆಗಿ. ಶ್ರೀವಲ್ಲಿ ಏನಾಯ್ತು ಅಂತನಾದ್ರೂ ಹೇಳು. ಶಿವಲಿ, ಯಾಕೆ? ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ಯಾ? ಶ್ರೀವಲ್ಲಿ ಬಾಗಿಲು ತೆಗಿ. ಶ್ರೀವಲ್ಲಿ ಯಾಕೆ ಈ ತರ ಮಾಡ್ತಿದ್ಯಾ? ದಯವಿಟ್ಟು ಯಾರು ನನ್ನನ್ನೇನು ಕೇಳಬೇಡಿ. ಜೀವನದಲ್ಲಿ ನಾನು ಏನು ಅನ್ಕೊಂಡ್ರು ಅದು ಆಗೋದಿಲ್ಲ. ಯಾರು ಸಿಗ್ಬೇಕು ಅಂತ ಅನ್ಕೊಂಡ್ರು ಅವ್ರು ನನಗೆ ಸಿಗೋದಿಲ್ಲ. ಪಾಪಿ ನಾನು, ಪಾಪಿ. ಶ್ರೀವಲ್ಲಿ ಯಾಕೆ ಈ ತರ ಮಾಡ್ತಿದ್ಯಾ? ಏನಾಯ್ತಲ್ಲಿ? ಇನ್ನೇನಾಗಿರುತ್ತೆ, ಇವಳು ಹೋಗಿದ್ ಕೆಲಸ ಆಗಿಲ್ಲ ಅಂತ ಆಯ್ತು. ಅಬ್ಬಾ, ಸತ್ಯ, ಸುಬ್ಬು ನನ್ನ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟ. ನಿಯತ್ತನ್ ಮನುಷ್ಯ ಅಂದ್ರೆ ನೀನೇ ಬಿಡು ಸುಬ್ಬು. ಶ್ರೀವಲ್ಲಿ, ಏನಾಯ್ತು ಮಾತಾಡೋಣಮ್ಮ. ಬಾಗಿಲು ತೆಗಿ ಪುಟ್ಟ. ಅಯ್ಯೋ ದೇವ್ರೆ, ಆತ್ರ ಪಟ್ಟು ಏನಾದ್ರೂ ಮಾಡ್ಕೊಂಡ್ಬಿಟ್ಟಾಳು. ವರ್ತ, ಬೇಗ ಬಾಗ್ಲು ಹೊಡಿಯೋ. ನಾನು ಹೇಳೋದು ಯಾರಿಗೂ ಅರ್ಥ ಆಗ್ತಿಲ್ವಾ? ನನ್ನ ಪಾಡು ನನಗೆ ಬಿಟ್ಬಿಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಶ್ರೀವಲ್ಲಿ, ನೀನು ಈ ತರ ದುಃಖ ಪಟ್ರೆ ಹೇಗಮ್ಮ? ಏನೂ ಆಗೋದಿಲ್ಲ. ನಾನೇನ್ ಸತ್ತು ಹೋಗೋದಿಲ್ಲ. ಅಷ್ಟಕ್ಕೂ ನಾನು ಯಾಕೆ ಸಾಯ್ಬೇಕು? ನನ್ ಸಾಯೋ ಅಂತವಳು ಅಲ್ಲ. ಆದ್ರೆ ನನಗ್ ಬದುಕಕ್ಕೂ ಆಗ್ತಿಲ್ಲ. ನನಗೆ ಹುಚ್ಚ ಹಿಡಿದಿದೆ. ಸ್ವಲ್ಪ ಹೊತ್ತು ನನ್ನ ಬಾಡಿ ನನ್ನ ಬಿಟ್ಬಿಡಿ. ದಯವಿಟ್ಟು ಹೊಟ್ಟು ಹೋಗಿ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಕಾರ್ತಿಕೇಯ? ಆ ಶ್ರೀವಲ್ಲಿ ಹೇಳಿದ್ದಕ್ಕೆಲ್ಲ ಇವನು ಕೋಲೆ ಬಸ್ಕೊಂತಾರ ಹ್ಞೂ 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 ಅಂತ ಎಲ್ಲಿ ತಲೆ ಅಲಾಡ್ತಿದ್ದಾನೋ ಏನೋ. ಆ ಶ್ರೀವಲ್ಲಿ ಬೇರೆ ನಾನು ಕೂಗಿದ್ರು ಕೇಳಿಸ್ದೇ ಇರೋಳ್ತಾರ ಬರ 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 ಅಂತ ಹೋಗ್ಬಿಟ್ಲು. ಇವಾಗ ಅವರಿಬ್ರು ಏನು ಮಾಡ್ತಾ ಇರ್ತಾರೋ ಏನೋ. ಮಮ್ಮಿ, ಯವ್ವ ದರಿದ್ರ, ಏನದು? ಪ್ರಸಾದ. ಯಾರ್ದು? ದೇವಸ್ಥಾನಕ್ಕೆ ಹೋಗಿದ್ದೆ ಮಮ್ಮಿ. ನೀನು ದೇವರನ್ನ ಅಷ್ಟು ಭಕ್ತಿಯಿಂದ ಕೇಳ್ಕೊತೀಯ, ಅಂಥದ್ರಲ್ಲಿ ನಿನ್ನ ಮಗನಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ. ಬಲಗಡೆಯಿಂದ ಹೂ ಬಿದ್ದಿದೆ. ಶುಭಶ್ಯ ಶೀಘ್ರಂ. ಶುಭಸ್ಯ ಶೀಘ್ರಮ್ಮ. ಏನೋ ಹಂಗಂದ್ರೆ? ಮಮ್ಮಿ, ಈ ಮನೇಲಿ ಮದುವೆ ಮೇಲ್ ಮದುವೆ, ಮದುವೆ ಮೇಲ್ ಮದುವೆ ನಡೀಲಿ ಅಂತ. ಏನೋ ಈ ಮನೇಲಿರೋ ಎಲ್ರಿಗೂ ಅಲ್ಲ ಮಮ್ಮಿ, ಈಗ ಸುಬ್ಬುಗೆ ಶ್ರೀವಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾಳಲ್ವಾ, ಅವರಿಬ್ರದ್ದು ಒಪ್ಕೊಂಡು ಕಂಕಣ ಬಲ ಕೂಡ್ ಬರ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೇಳ್ಕೊಂಡು ಬಂದಿದ್ದೀನಿ ಮಮ್ಮಿ. ಅಯ್ಯಪ್ಪ ನನ್ನ ಮಗನೇ, ಏನಂತ ಕೇಳ್ಕೊಂಡ್ಯೋ? ಅವರಿಬ್ರಿಗೂ ಮದುವೆ ಆಗ್ಲಿ ಅಂತ. ಹೌದೇನಾ? ನಾನು ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀನು ತಿಪ್ಪೆಗಾರ ಮಾತಾಡ್ತೀಯನೋ? ತಿಪ್ಪೆಗಾರ ಮಾತಾಡ್ತಿರ್ತೀನೋ? ನನ್ನ ಆಕಾಶಕ್ಕೆ ಏಳಿ ಹಾಕ್ತೀನಿ. ನೀನ್ ನನ್ನ ಕಾಲು ಎಳೆಯೋ ಪ್ರಯತ್ನ ಮಾಡ್ತೀಯನಲ್ಲಿ ಸುಂದರ ದರಿದ್ರ ಪಡೆದೆ. ಮಮ್ಮಿ, ಸುಧೀರ್ ಮಮ್ಮಿ, ಮಾಡಬಾರ್ದಂತ ತಪ್ಪು ನಾನು ಈಗೇನು ಮಾಡಿದೆ ಅಂತ. ಸುಬ್ಬುಗೂ ಆ ಶ್ರೀವಲ್ಲಿಗೂ ಮದುವೆ ಆಗಿ ಈ ಬಾಡಿಗೆ ಮನೆ ನಮ್ಮ ಸ್ವಂತ ಮನೆ ಆಗಲಿ ಅಂತ ನಾನು ಆಶಿಸ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ನೀನು ತಪ್ಪು ಅಂತ ಹೇಳ್ತೀಯಾ? ತಪ್ಪ 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 ತಪ್ಪೇ. ಮೊದಲು ನೀನು ನಿನ್ನ ಹೆಂಡತಿ ಮಾತನ್ನ ಕೇಳದ್ ಬಿಡು. ನೀನೇನಾದ್ರೂ ಅವರಿಬ್ಬರ ಬಗ್ಗೆ ನಿಜವಾಗ್ಲೂ ದೇವ್ರ ಹತ್ರ ಕೇಳಿದ್ರೆ ಮಹಾ ತಪ್ಪು ಕಣೋ, ಮಹಾ ತಪ್ಪು. ಯಾಕೆ? ಓ ದೇವರೇ, ಈ ದರಿದ್ರ ಸುಂದರ ಕೇಳಿದ ಯಾವ ಬೇಡಿಕೆಯನ್ನು ಈಡೇರಿಸಬೇಡ, ಎಲ್ಲವನ್ನೂ ನಿರಾಕರಿಸು. ನಾನು ಏನು ಬೇಡ್ಕೊಂಡಿದ್ದೀನೋ ಅದಕ್ಕೆ ಮಾತ್ರ ತಥಾಸ್ತು ಅನ್ನು, ತಥಾಸ್ತು ಅನ್ನು. ನಮ್ಮ ಕಾರ್ತಿಕೇಯ ಸುರಕ್ಷಿತವಾಗಿ ಮನೆಗೆ ಬರಲಿ.
ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ ಪಾಂಡುರಂಗ. ಅಪ್ಪ ಕೈ ಕೊಡು ಕಾರ್ತಿಕೇಯ. ಅಪ್ಪಜೆ ಅಲ್ಲ ಕಣ, ಅದೇನೋ ಮುಖ್ಯವಾದ ಕೆಲಸ ಅಂತ ಹೋಗಿದ್ದೆಲ್ಲಪ್ಪ, ಏನಾಯ್ತಪ್ಪ? ಮುಖ್ಯವಾದ ಕೆಲಸ ಅಂತಾನೆ ಹೋಗಿದ್ದಕ್ಕಂತ ಮತ್ತೆ, ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನ್ನ ಜೀವನಕ್ಕೆ ಅದೇನು ಅಷ್ಟು ಮುಖ್ಯ ಅಲ್ಲ ಅಂತ. ಅದಕ್ಕೆ ವಾಪಸ್ ಬಂದ್ಬಿಟ್ಟು. ಅಬ್ಬ, ಅರಮನೆ ಕನಸು ಇನ್ನೂ ಇದೆ. ಸದ್ಯ ಈ ಬಾಡಿಗೆ ಮನೆ ಸ್ವಂತ ಮನೆ ಆಗೋದು ತಪ್ಪಿತು. ಲೇ ಸುಂದರ ದರಿದ್ರ, ನೀನು ಅದೇನೋ ದೇವರು ಬಲಗಡೆಯಿಂದ ಹೂ ಕೊಟ್ಟ ಅಂದೆಲ್ಲ, ಅದು ನೀನು ಬೇಡ್ಕೊಂಡಿದ್ಕಲ್ಲ, ನನ್ನ ಪೂಜೆಯ ಫಲ ಕಣೋ ಅದು. ಫಲಿಸಿತು ಒಲವಿನ ಪೂಜಾ ಫಲ, ಒಲವಿಂದ ಕೂಡಿ ಬಂತು ಕಂಕಣ ಬಲ ಕಂಕಣ ಬಲ ಸುಬ್ಬು ಮುಖ ನೋಡಿದ್ರೆ ಶ್ರೀವಲ್ಲಿ ಪ್ರಪೋಸಲ್ನ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಬಟ್ ನಿನಗೆ ಯಾಕೆ ಮಮ್ಮಿ ಇಷ್ಟು ಖುಷಿ ಆಗ್ತಿರೋದು? ಲೇ ದರಿದ್ರ, ತಲೆ ಮೇಲೆ ವಜ್ರದ ಕಿರೀಟನೇ ತೂಗ್ತಾ ಇರಬೇಕಾದ್ರೆ ಮಂಗಿ ಕ್ಯಾಪ್ ಹಾಕತ್ತಾರೇನ ಯಾರಾದ್ರು? ಸುಬ್ಬುಗೆ ರಾಜಯೋಗ ಇದೆ ಕಣೋ. ಮನೆಗೆ ಭಾಗ್ಯಲಕ್ಷ್ಮಿನೇ ಬರ್ತಾ ಇದ್ದಾಳೆ ಎಂದಾಗ ಬಾಡಿಗೆ ಮನೆ ಓನರ್ ಅಮ್ಮನ ಮಗಳನ್ನ ಇಷ್ಟಪಡ್ತಾನೇನೋ ಏನಾದ್ರು ಅವನು. ಫಲಿಸಿತು ಒಲವಿನ ಪೂಜಾ ಫಲ, ಒಲವಿಂದ ಕೂಡಿ ಬಂತು ಕಂಕಣ ಬಲ ಕಂಕಣ ಬಲ ಕಂಕಣ ಬಲ ಲಲ್ಲಲ್ಲಲ್ಲಲ್ಲಲ್ಲ. ಅಲ್ಲ ಮಮ್ಮಿ ಏನೋ ಸ್ಕೆಚ್ ಹಾಕ್ತಾ ಇದ್ದಾಳಲ್ಲ. ಸುಬ್ಬುಗೆ ಶ್ರೀವಲ್ಲಿ ಸಿಗಬಾರ್ದು ಅಂತ ಅಂದ್ಕೊಂಡಿದ್ದಾಳೆ ಅಂತಂದ್ರೆ ಸುಬ್ಬುಗೆ ಹಂಗಾರೆ ಬೇರೆ ಹುಡುಗಿನ ಹುಡುಕ್ತಾ ಇದ್ದಾಳ ಅಂತ.